ಎಂಟ್ರೆನ್ಸ್ ಬಂದು ಮೇನ್ 10 ವರ್ಷ 15 ವರ್ಷ ಆಗಿರ್ಬೋದು. ಅದು ಮಂಡಿ ಜಂಸಮ್ ಊರಲ್ಲಿ ನೋಡಿ ಏರ್ಪೋರ್ಟ್ ಇದೆ, ಒಂದು ಚಿಕ್ಕ ಗೊತ್ತೇ ಇಲ್ವಾ ಇದು? ಅಲ್ಲ ದರ್ಶನ ಒಳಗಡೆ ವಿಡಿಯೋ ತಗೊಳ್ಳೋಂಗಿಲ್ಲ. ನೋಡಿ ಅಲ್ಲೇ ತೀರ್ಥಗಳಿದೆಯಲ್ಲ, 101 ತೀರ್ಥಗಳು. ಅಲ್ಲ ಈ ಕಡೆ ತಿರ್ಗಲ್ಲ. ಬರಬೇಕು ಅಂತಂದರೆ ನೋಡಿ ಈ ಜಾಗದಲ್ಲಿ ಚೆಕಿಂಗ್ ತಗೊಳ್ಳೇಬೇಕು. ಇಲ್ಲಿ ಅಂದರೆ ನಮ್ಮ ಕಿರಣ್ ಬ್ರೋ ಕೆಳಗಡೆನೇ ಆನ್ಲೈನ್ ಪರ್ಮಿಟ್ ತೊಗೊಂಡಿದ್ರು. ನೋಡಿ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದಾರೆ, ಅಲ್ಲಿ ಹೋಗಿ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಇಲ್ಲಿಂದನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮಳೆ ಜೋರು ಬರ್ತಿದೆ ನೋಡಿ. ನಮ್ಮ ಕಾಳ ಇಲ್ಲಿ ನಿಂತಿದ್ದಾನೆ, ಕಾಳ ಇಲ್ಲಿ ಚೆಕಿಂಗ್ ಇಲ್ಲಿ ಅಲ್ಲಿ ತೋರಿಸಿ ಅಲ್ಲಿ ಓಕೆ ಆದಮೇಲೆ ಇಲ್ಲಿ ಸೀಲ್ ಹೊಡ್ಸ್ಕೋಬೇಕು. ಇಲ್ಲಿ ಸೀಲ್ ಹೊಡ್ಸ್ಕೊಂಡೆ ಮೇಲಕ್ಕೆ ಹೋಗಬೇಕು, ಇಲ್ಲಾಂದರೆ ಬಿಡೋಲ್ಲ. ಯಾರಾದರೂ ಬರಬೇಕಾದ್ರೆ ಮುಕ್ತಿಧಾಮ ಟೆಂಪಲ್ಗೆ ಫಸ್ಟು ಕೆಳಗಡೆ ಆನ್ಲೈನ್ ತೊಗೊಬಿಡಿ ಟಿಕೆಟ್. ಆನ್ಲೈನ್ ಕೆಳಗಡೆ ನೀವು ಪರ್ಮಿಟ್ ತೊಗೊಂಡ್ರೆ ಬೆಟರ್, ಇಲ್ಲಿ ಬಂದು ಕ್ಯೂ ಅವಶ್ಯಕತೆ ಇರೋಲ್ಲ. ಜಂಸಮ್ ಊರಲ್ಲಿ ನೋಡಿ ಏರ್ಪೋರ್ಟ್ ಇದೆ, ಒಂದು ಚಿಕ್ಕ ಏರ್ಪೋರ್ಟು. ಎಷ್ಟು ಪುಟಾಣಿ ಏರ್ಪೋರ್ಟು ಅಂತಂದರೆ ಸಣ್ಣದು ಒಂದು ಫ್ಲೈಟ್ ಇಳಿಯುತ್ತಂತೆ. ಅದು ಎಲ್ಲಿಂದ ನೇಪಾಳಿಂದ, ಬರೀ ನೇಪಾಳಗೆ ಮಾತ್ರ ಲೋಕಲ್ ಫ್ಲೈಟ್. ಪೋಖ್ರಾನಿಂದ ಜಂಸಮ್ ಮಾತ್ರ ಬರೋದಕ್ಕೆ. ತಿರ್ಗಾ ಇಲ್ಲಿಂದ ನಾವು ಮುಕ್ತಿನಾಥಕ್ಕೆ ಹೋಗ್ಬೇಕು ಅಂತಂದರೆ ನಾನು ಇಲ್ಲೇ ನೋಡಿ ಜಂಸಮ್ ಏರ್ಪೋರ್ಟ್ ಅಷ್ಟೇ ಕಾಣಿಸ್ತಿದ್ಯಾ, ಅದೇ ಎಂಟ್ರೆನ್ಸು. ಪುಟಾಣಿ ಅಂದರೆ ಪುಟಾಣಿ. ಗೊತ್ತೇ ಇಲ್ವಾ ಇದು? ದಡ್ಡನ ಮಕ್ಕಳು ಇದ್ರಲ್ಲೇ ಗೊತ್ತಾಗೋದು ಅಲ್ಲ. ನೋಡಿ ಇಷ್ಟು ದಿನ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಅದೇ, ಹಿಂಗೆ ಮೇಲಕ್ಕೆ ಇಷ್ಟು ಎಲ್ಲಿಗೂ ಎತ್ತಬೇಕು ಅನ್ನೋದೇ ಗೊತ್ತಿರಲಿಲ್ಲ. 360 ಕ್ಯಾಮ್ರಾ ಮಾಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲೆಲ್ಲಿ ಎತ್ಬೋದಿತ್ತು ನಾವು ಒಂದು ಟವಲ್ ಇದು ಶಾಲು ಅನ್ನೋದು ಭಯ ಟವಲ್ ಮೇಲೆಗ ನಡಿಬೇಕು. 2 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ ಅನ್ನೋರಿಗೆ ಒಂಟೆ, ಕುದುರೆ ಎಲ್ಲ ಫೆಸಿಲಿಟೀಸು ಇದೆ. ನಡಿತೀನಿ ನಾವು ನಡ್ಕೊಂಡು ಹೋಗ್ಬೋದು. ಅವರು ಜರ್ಕಿ ಹಾಕಿಬಿಟ್ರು, ಚಳಿ ಹೊಡಿತಾನ. ಓ ಕಿರಣ, ಓ ಕಿರಣ ಆಗಿರ್ತಾರೆ. ಆಮೇಲೆ ಓ ನನ್ನ ಪ್ರೀತಿ ಕಿರಣ. ನೋಡಿ ಇದು ಕಿರಣ್ ಸ್ಟೋರ್ ಅಂತ. ನಮ್ಮ ಬಾಸು 2 ವರ್ಷದಿಂದ ಬಂದಿದ್ರಲ್ಲ, ಹಾಗೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಬಂದಾಗ ದುಡ್ಡು ಕಲೆಕ್ಟ್ ಮಾಡ್ಕೋತಾರಂತೆ. ಇದೆಲ್ಲ ನಿಜ ಅನ್ಕೊಂಡ್ರಾ? ಹಾಂ ಒಂದು ತಂದಿರಲಿಲ್ಲ. ನೇಪಾಳಿ ಕರೆನ್ಸಿಲಿ 700 ರೂಪಾಯಿಗೆ ಒಂದು ಅಂಡ್ರವೇರು ತಗೊಂಡೆ. वो इसको दर्शन करवाया, वो इधर आके दर्शन करवाया. फोटो खींच सकते हो इसको? आपके साथ कितना है? नहीं खाली भगवान जी. मुझको आप मेरे साथ खिंचवा सकता? कोई दिक्कत नहीं. किधर से लेके आया? हम द्वारिका. ನೋಡಿ ಇದು ದ್ವಾರಕಾಯಿಂದ ತಂದಿದ್ದಾರಂತೆ. ಇಲ್ಲಿ ದರ್ಶನ ಮಾಡಿಸೋದಕ್ಕೆ ಎತ್ಕೊಂಡ್ಬಂದಿದ್ರು ಬಾಲಕೃಷ್ಣನ. ಕಿರಣ್ ಬ್ರೋಯಿಂದ ನಮಗೊಂದು ದರ್ಶನ ಆಯಿತು ಬಾಲಕೃಷ್ಣ. ಎಂಟ್ರೆನ್ಸ್ ಬಂದು ಮೇನ್ ದ್ವಾರ ಮುಕ್ತಿನಾಥ ಟೆಂಪಲ್ದು. ನಡೆಯೋಕ್ಕಾಗ್ತಿಲ್ಲ, ಇನ್ನೂ ಹತ್ಬೇಕಂತಿಲ್ಲಪ್ಪ, ಇನ್ನೂ ಮೆಟ್ಲುಗಳಿದೆ. ನೋಡಿ ಇದನ್ನು ತಿರುಗಿಸಿದ್ರೆ ಬ್ಯಾಡ್ ವೈಬ್ಸ್ ಹೋಗುತ್ತೆ ಅಂತ ಇವರ ನಂಬಿಕೆ. not a game, it's a rich thing. ಕೂತಿದ್ದೀವಿ, ನೇಚರ್ ನೋಡಿ, ನೇಚರ್ ಸವಿದ
ಪ್ರಕೃತಿಯ ಅಂದವನ್ನು ಮನಸ್ಸಿಗೆ ಹಾಕಿ ಸಡನ್ನಾಗಿ ಫುಲ್ಲು ಬೋಧಿ ವೃಕ್ಷಗಳ ಸಾಲು, ಹಸಿರಾದ ನೆಲದ ಮಧ್ಯ ನಡೆದು ಹೋಗೋ ನಾವೇ ಪುಣ್ಯ. ನಮ್ಮ ದೇಹ ಎಲ್ಲ ಜಂಕ್ ಫುಡ್ ತಿಂದು ತಿಂದು ಈ ವಾಕ್ಗೆ ಸ್ಪಂದಿಸುತ್ತಿಲ್ಲ. ಇದು ಎಷ್ಟು ಡೇಂಜರ್ ಅಂತ ಗೊತ್ತಾಗ್ತಿದೆಯಾ? ನೋಡಿ, ಈಗ ನಾವು ಎಲ್ಲಿದ್ದೀವಿ ಅಂತ ಏನಾರ ಗೊತ್ತಾಗ್ತಿದ್ಯಾ? ಏನಪ್ಪ ಇವನು ಯಾವುದೋ ಫಾಲ್ಸ್ ತೋರಿಸ್ಬಿಟ್ಟು ಎಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲಪ್ಪ ಅಂದ್ಕೊಬಿಡಿ. ಮುಕ್ತಿನಾಥ ಟೆಂಪಲ್, ಪ್ರಪಂಚದ ಅತಿ ಎತ್ತರವಾದ ವಿಷ್ಣು ಟೆಂಪಲ್. ಎಷ್ಟೋ ರೀಲ್ಸ್ಗಳಲ್ಲಿ ನೋಡಿರ್ತೀರಿ, ಬಟ್ ರೀಲ್ಸಲ್ಲಿ ಹಾಕಿರ್ತಾರೆ, ವಿಡಿಯೋಗಳಲ್ಲಿ ತುಂಬ ಕಮ್ಮಿ ಬಂದಿದೆ. ಮುಕ್ತಿನಾಥ ಟೆಂಪಲ್ ಬನ್ನಿ ಇನ್ನೊಂದು ಎಕ್ಸ್ಪ್ಲೋರ್ ಮಾಡೋಣ. ಅಣ್ಣ, ಈಗ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ, ನೀವು ಇದು ಮಾಡ್ಕೊಡ್ತೀರಾ ವಿಡಿಯೋ? ಈಗ ನಮ್ಮ ಟೀಮ್ ಯಾರು ಚಳಿಗೆ ಬೇಡ ಅಂತಿದ್ರು ಇಳಿಯೋದು. ನಾನು ಧೈರ್ಯ ಮಾಡಿ ಇಳಿಯೋಣ ಅಂದ್ಕೊಂಡಿದ್ದೀನಿ ನೀರಿಗೆ. ಯಾಕಂದರೆ ಇಷ್ಟು ದೂರ ಬಂದಮೇಲೆ ನನಗೆ ಆ ತೀರ್ಥ ಸ್ನಾನದಲ್ಲಿ ಇಳಿಬೇಕು ಅಂತ ಒಂದು ಮನಸ್ಸು ಆಗ್ಬಿಟ್ಟಿದೆ. ಇಳಿದ್ಬಿಟ್ಟು ಆಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಅಂತ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡಿದ್ದೀನಿ. ಅಲ್ಲ, ಈ ಕಡೆ ತಿರ್ಗಲ್ವಾ ಅವರು? ಈ ಕಡೆ ತಿರ್ಗಲ್ವಾ? ಈ ಕಡೆ ತಿರ್ಗಲ್ವಾ? ಈ ಕಡೆ ತಿರ್ಗಲ್ವಾ? ಈ ಕಡೆ ತಿರ್ಗಲ್ವಾ? ಓಂ ಭೋಲೆನಾಥ್, ಹಮ್ ಬಮ್ ಭೋಲೆನಾಥ್, ಹಮ್ ಬಮ್ ಭೋಲೆ. ಕೈ ಮುಕ್ಕೊಂಡು ಹೋಗ್ಬೇಕು. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಸಾವಿರಾರು ಲೈಕ್ ಇದಕ್ಕೆ. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಹೋಗಿ. ಚಳಿ ಹೇಗಿತ್ತು ಅಂತಂದರೆ, ಐ ಥಿಂಕ್ ಇದು -2 ಇಲ್ಲ 3 ಡಿಗ್ರಿ ಸೆಲ್ಸಿಯಸ್ಸಲ್ಲಿದೆ. ಎಪ್ಪೆಟ್ಬಿಡ್ತು ಬಾಡಿ. ಏನೋ ಸುಲಭ ಅಲ್ಲ ಇಳಿದು ಬಿಡ್ತೀನಿ ಅಂತ. ದಯವಿಟ್ಟು ಇಳಿಯೋಕ್ಕೆ ಮೊದಲು ಕೆಪಾಸಿಟಿ ಇರೋರು ಮಾತ್ರ ಇಳಿರಿ. ಏನಾದರೂ ಬಾಡಿ ತಡೆಯೋಕ್ಕಾಗಲ್ಲ ಅನ್ನೋರು ಅದೇ ಕಾರಣಕ್ಕೂ ಇಳಿರಿ. ನೋಡಿ, ಮೊದಲು ಕುಂಡ, ಎರಡನೇ ಕುಂಡ. ಈಗ ಎರಡರಲ್ಲಿ ಚಳಿ ಹೇಗಿದೆ ಅಂತಂದರೆ, ನಮ್ಮ ಫ್ರಿಡ್ಜಲ್ಲಿ ಒಂದು ದಿನ ಪೂರ್ತಿ ವಾಟ್ರ್ ಇಟ್ಬಿಟ್ಟು ಕುಡಿತೀವಲ್ಲ, ಆ ಲೆವೆಲ್ಗೆ ಇರುತ್ತೆ ಐಸು. ಇಲ್ಲಿಂದ ಆ ಕಡೆ ಹೋದರೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ 101 ತೀರ್ಥ ಸ್ಥಾನಗಳು. ಅದೆಲ್ಲ ಮುಗಿಸ್ಕೊಂಡು ಈಗ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಅನ್ಸೀಸನ್ನು. ಸೀಸನ್ ಬಂದಿದೆ, ಯಾವುದೇ ಕಾರಣಕ್ಕೂ ಈ ಥರ ದರ್ಶನ ಆಗ್ತಿರಲಿಲ್ಲ, ಯಾವುದೇ ಕಾರಣಕ್ಕೂ ಈ ಥರ ಮುಗೋಕ್ಕೂ ಆಗ್ತಿರಲಿಲ್ಲ, ದೇವ್ರನ್ನೂ ನೋಡೋಕ್ಕಾಗ್ತಿರಲಿಲ್ಲ. ಮಳೆಗಾಲ ಇಲ್ಲೇ ಎಷ್ಟೊಂದು ಬಿಸಿಲು. ದರ್ಶನ, ದೇವ್ರದು ದೇವಸ್ಥಾನ, ಕುಂಡ. ಇದಪ್ಪ ಸ್ಟಾರ್ಟಿಂಗ್ ಇಳಿಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಭಯ ಅಂದರೆ ಯಾವ ಲೆಕ್ಕಕ್ಕೆ ಭಯ ಅಂದರೆ, ಎದುರಿಸ್ಬಿಟ್ರು ಎಲ್ಲರೂ. ಆ್ಯಕ್ಚುಲಿ ಯಾವ ಲೆವೆಲ್ಗೆ ಎದುರಿಸಿದ್ರು ಅಂದರೆ, ಆಗಲ್ಲ ನಿಮ್ಮ ಕೈಲಿ, ಆಗಲ್ಲ ನಿಮ್ಮ ಕೈಲಿ, ಬೇಡ ಅದು ಚಳಿ ಇದೆ ಆಗಲ್ಲ ಯಾಕಾಗಲ್ಲ.
ದೇವ್ರ ಮೇಲೆ ಭಾರ ಹಾಕಿ ದೇವ್ರಿಗೆ ಕೈ ಮುಗಿದು ಹೋದ್ರೆ ಯಾಕಾಗಲ್ಲ ಅನ್ನಿಸ್ತು. ಬೆಳಗ್ಗೆ ಎದ್ದು ಬಿಟ್ಟು ಆಗಿರುತ್ತೆ. ತುಂಬ ಈಸಿ ಇದೆ ನೋಡಿಗ ಇಳಿದಿದ್ದೀನಿ. ಈಗಲೂ ಕೈ ಒಳಗಡೆ ನಡುತ್ತಾ ಇದೆ. ಬಟ್ ಆಗಲ್ಲ ಅನ್ನೋ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಆಗುತ್ತೆ ಆಗಲ್ಲ ಅನ್ನೋದು ಮನಸ್ಸಲ್ಲಿ ಕುತ್ಕೊಳ್ಳುತ್ತೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತೀರ್ಥಸ್ಥಾನ. 101 ತೀರ್ಥ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಇವ್ರು ಯಾರೋ ಎದುರಿಸೇಬಿಟ್ರು ಅನ್ಕೊಂಡು ಯಾರೋ ಬಂದು ಎದುರಿಸೇಬಿಟ್ರು ಭಯನೇ ಆಗೋಯ್ತು. ಈಗ ರಿಟರ್ನ್ ಕೆಳಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಹೈ ಆಟಿಟ್ಯೂಡ್ ಅಂತೆ. ಹೈ ಆಟಿಟ್ಯೂಡಲ್ಲಿ ಇರೋದು ಬೇಡ ಅಂತ ನಮ್ಮ ಟೀಮ್ ಅವರ ಸಲಹೆ. ನಾವು ಇಲ್ಲೇ ಉಳ್ಕೋಣ ಅಂತ ಕಾಣಿಸಲ್ಲ. ಫೋಟೋ ತೆಗಿಬೋದಾ? ಇಲ್ಲಿ ತೆಗಿಬೋದು ಒಳಗೆ ನೋಡಿದ್ದೀವಿ. ದರ್ಶನ ಒಳಗಡೆ ವೀಡಿಯೋ ತಗೊಳ್ಳೋದಿಲ್ಲ. ನೋಡಿ ಅಲ್ಲೇ ತೀರ್ಥಗಳಿದೆಯಲ್ಲ 101 ತೀರ್ಥಗಳು ಇದೇ 101 ಇದು ದೇವಸ್ಥಾನ. 101 ತೀರ್ಥ ಪ್ರದೇಶಗಳು ಎಲ್ಲ ಮುಗಿಸಿ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಮ್ಮ ಟೀಮಲ್ಲಿ ನಾನು ಒಬ್ಬನು 101 ತೀರ್ಥಸ್ಥಾನ ಮತ್ತು 2 ಕುಂಡಗಳಲ್ಲಿ ಎದ್ದಿರೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಖುಷಿ ಕೆಲವು ಆ ಪದಗಳು ನನಗೆ ಬರಲ್ಲ, ವರ್ಣಿಸೋಕ್ಕೂ ಆಗಲ್ಲ. ಹೋಗ್ತಾ ಕಲ್ತ್ಕೋತೀವಿ ಏನು ಅದಕ್ಕೆ ಯಾವ್ಯಾವ ಪದಗಳು ಸೇರಿಸ್ಬೇಕು ಅಂತ. ನೋಡಿ ಮೋಡಗಳ ಮಧ್ಯೆ ಬೆಟ್ಟ ಔತ್ಕೊಂಡಿದೆ. ಹೇಗೆ ಔಸ್ಕೊಂಡಿದ್ದಾನೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಟೈಮ್ ಆಗ್ತಾಯಿದೆ. ಹೆಚ್ಚು ಕಮ್ಮಿ ಟೈಮು 5:15. ಇನ್ನು ಅರ್ಧ ಗಂಟೆ ಇದ್ದರೂ ಅದು ಹೆಚ್ಚೆ ಬಿಸಿಲು ಬೆಳಕು. ಇವತ್ತೇ ಸ್ವಲ್ಪ ಬೆಳಕು ಜಾಸ್ತಿ ಅನಿಸುತ್ತೆ ನಮಗೋಸ್ಕರ. ಆರಾಮಾಗಿ ಇಳಿಬೋದು ಅಂತ ಫೀಲ್ ತಗೊಳ್ಳೋಣ. ನೋಡಿ ಹೇಗೆ ನೇಚರು. ವಾವ್, ಇದು ವಾವೇ ರಿಯಲಿ ವಂಡರ್ಫುಲ್, ದ ಮಾರ್ವಲಸ್. ಈ ಟ್ರಿಪ್ಪು ನಾನೇನಾದ್ರು ಮಿಸ್ ಮಾಡ್ಕೊಂಡಿದ್ದಿದ್ರೆ ಲೈಫಲ್ಲಿ ನಿಜವಾಗ್ಲೂ ಏನೋ ಮಿಸ್ ಮಾಡ್ಕೋತಿದ್ದೆ. ಏನೋ ಅಂತ ಕೇಳಬೇಡಿ, ಏನೋ ಒಂದು ಮಿಸ್ ಮಾಡ್ಕೋತಿದ್ದೆ. ಮತ್ತೆ ನಾನು ಒಬ್ಬನೇ ಅಂತೂ ಯಾವುದೇ ಕಾರಣಕ್ಕೂ ಬರೋಕ್ಕಾಗ್ತಿರಲಿಲ್ಲ. ನಮ್ದು ಏನಿದ್ರು ಟ್ರಿಪ್ಗಳು ಧರ್ಮಸ್ಥಳ, ಕುಕ್ಕೆ, ಊಟಿ, ಅದು ಕಡೆ ಪಕ್ಷ ಉಡುಪಿ, ಮುರುಡೇಶ್ವರ, ಕೇರಳ, ಇದೇ ಆಗೋಗ್ತಿತ್ತು. ದ ಗ್ರೇಟ್. ಇದಕ್ಕೆಲ್ಲ ಥ್ಯಾಂಕ್ಸ್ ನಮ್ಮ ಕಿರಣ್ ಬ್ರೋಗೆ ಹೇಳಬೇಕು. ನಾನು ತೊಗೊಂಡಿದ್ದ ಡಿಶನ್ನು ತುಂಬ ಒಳ್ಳೇದು ಅನ್ಕೋತೀನಿ. ತುಂಬ ಕಠಿಣ ಪರಿಸ್ಥಿತಿಲಿ ನಾನು ಡಿಶನ್ ತೊಗೊಂಡಿದ್ದು. ಆ ಟೈಮಲ್ಲಿ ನಾನು ಬರೋ ಥರ ಇರಲಿಲ್ಲ. ಟೂರ್ ಆದಮೇಲೆ ಹೇಳ್ತೀನಿ ಏನಕ್ಕೆ ಬರೋ ಥರ ಇರಲಿಲ್ಲ ಅಂತ. ಈಗಲೇ ಹೇಳಿದ್ರೆ ಅದಕ್ಕೆ ಬೆಲೆ ಇರೋಲ್ಲ. ಅದು ಕಠಿಣವಾಗಿ ತೊಗೊಂಡೆ. ಇದಕ್ಕೆಲ್ಲ ನನ್ನ ಧರ್ಮಪತ್ನಿಯಾದ ಶ್ರೀಕಲಾ ಅವಳು ಸಾಥ್ ಕೊಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಈ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ. ನೋಡಿ ಆಗ್ಲಿಂದ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಏನು ಅಂತ ಹೇಳ್ತಿಲ್ಲ. ದಡ್ಡನ ಮಗ ಅಲ್ವಾ. ನೋಡಿ ಅದು ಎಲಿಪ್ಯಾಡು. ಯಾರಾದರೂ ವಿ ಐ ಪಿಗಳು ಇಲ್ಲಿಗೆ ಬರಬೇಕು ಅಂತಂದರೆ ನಡೆಯೋಕ್ಕಾಗಲ್ಲ ಅನ್ನೋರು ಡೈರೆಕ್ಟಾಗಿ ಹೆಲಿಕಾಪ್ಟ್ರಲ್ಲಿ ಬಂದುಬಿಡ್ತಾರೆ. ಇಲ್ಲಿ ಬಂದು ಇಳಿದು ಇಲ್ಲಿಂದ ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅನ್ಕೋತೀನಿ. ಅರ್ಧ ಕಿಲೋಮೀಟ್ರ್ ಹೋಗಿ ವಾಪಸ್ ಇಲ್ಲಿಗೆ ಬರ್ತಾರೆ. ನೋಡಿ ದುಡ್ಡಿರೋರ್ಗೂ ದೇವರು ಹತ್ರ ಮಾಡಿಕೊಡ್ತಾನಲ್ವ. ಬಟ್ ಅದು ನಾವು ಈ ಕಾರಲ್ಲಿ ಬಂದ್ವಲ್ಲ, ಆ ಫೀಲ್ ತೊಗೋಬೇಕು ಅಂತಂದರೆ ವಿ ಐ ಪಿಗಳಿಗಿಂತನೂ ಹೆಚ್ಚು ಫೀಲ್ ಅದು. ಈ ನಡೆಯೋದು ಆ ಕಾರಲ್ಲಿ ನೇಚರ್ ನೋಡ್ಕೊಂಬರೋದು, ಸ್ವರ್ಗ ಗುರೋದು. ಇನ್ನೊಂದು 10 ವರ್ಷ ಆದಮೇಲೆ ಆಗುತ್ತೆ ಗುರು ನನ್ನ ಕೈಲಿ. ಯಾವುದೇ ಕಾರಣಕ್ಕೂ ಆಗೋಲ್ಲ. ನೀವು ಆಗುತ್ತೆ ಅಂತಂತೀರಿ ಗೊತ್ತು ನನಗೆ, ಯಾವುದೇ ಕಾರಣಕ್ಕೂ ಆಗೋಲ್ಲ. ಏಜ್ ಆ ಥರ ಇದೆ. ಮುಗಿಸಿದ್ರೆ ಎಲ್ಲ ಕರೆಕ್ಟ್ ಏಜಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನಿ. ನನ್ನ ಮೈಂಡ್ ಸೆಟ್ ಹೇಗಿದೆ ಅಂತಂದರೆ ಇನ್ನು 10 ವರ್ಷ ಪೂರ್ತಿ ಬರೀ ಜರ್ನಿ ಮಾಡಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ. ಎಷ್ಟಾಗುತ್ತೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಜರ್ನಿ ಮಾಡ್ತೀನಿ. ಮುಗೀತು, ಕೆಳಕ್ಕೆ ಇಳಿದ್ವು. ನಮ್ಮ ಕಾಳ ಅಂತ ಕರಿತಿದ್ದೀನಿ. ಕಿರಣ್ ಬ್ರೋ ಇನ್ನೂ ಬಂದಿಲ್ಲ. ನೋಡಿ ಇದು ನಾಯಿಗಳು ಎಷ್ಟು ಪ್ರೀತಿ ಅಂದರೆ, ಇದು ಯಾವುದೋ ಆವಲ ನವೀನ್ ಬ್ರೋ ಹೇಳಿದ್ರಲ್ಲ ಅದೇ ಥರ, ಅದು ಯಾವುದೋ ಜಾತಿ. ಸಡನ್ನಾಗಿ ನಮಗೆ ನಾಯಿ ಬರಲ್ಲ. ಮೋಡ ಆಗಿಂತ ಇನ್ನೂ ಕೆಳಕ್ಕೆ ಇಳಿತಿದೆ. ಮೊದಲು ಇನ್ನೂ ಮೇಲಿತ್ತು ಮೋಡ. ನೋಡಿ ಸುತ್ತ ಮೋಡ ಎಷ್ಟು ಕೆಳಗೆ ಇಳಿದಿದೆ ಅಂದರೆ, ಇಲ್ಲಿಗಿಂತ ನಿಮ್ಗೆ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೋಡ. ನೋಡಿ ಎಷ್ಟು ಇಳಿದಿದೆ.
ವಾವ್, ಏನ್ರಿ ಕಳೆದೋಗ್ತೀವಿ ಕಣ್ರಿ ಇಂಥ ಪ್ಲೇಸ್ಗಳಿಗೆ. ಒಂದು ಈಗ 60 ವರ್ಷದ ಆಂಟಿ ಸಿಕ್ಕಿದ್ರು ಒಂದು ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಕಿರಣ್ ಬಾಬು ಇಂಟರ್ವ್ಯೂ ಮಾಡ್ತಿದ್ರು. ನಾನು ಮಧ್ಯದಲ್ಲಿ ವಾಯ್ಸ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಜಸ್ಟ್ ವೀಡಿಯೋ ಮಾಡಿಕೊಂಡೆ. ಏನು ಸೊಗಸಾಗಿ ಹೇಳಿದ್ರು ನೋಡಿ ಅವರು. ಏಜ್ ಇಸ್ ನಾಟ್ ಎ ಮ್ಯಾಟರ್. ಮನಸ್ಸಲ್ಲಿ ಆ ಭಯ ಅನ್ನೋದು ಇರಬಾರ್ದು, ನಮಗೆ ಜೊತೆಗೆ ಯಾರೂ ಇಲ್ಲ ಅನ್ನೋದು ಇರಬಾರ್ದು. ಈಗ ಮುಕ್ತಿನಾಥದಲ್ಲೇ ಆಗಲಿ ಅವ್ರು ಹೇಳಿದ್ದು -5 ಡಿಗ್ರಿ ಇರುತ್ತೆ, ನನಗೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ಆಗೋದೇ ಇಲ್ಲ. ಅದು ಏನಾದರೂ ಒಂದು ಆಗೋಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಉಸಿರು ಹಿಡ್ಕೊಡುತ್ತೆ, ಆಗಲ್ಲ ಅಂತ ಎದ್ದೇ ಬಿಡ್ತಾರೆ. ಎಷ್ಟೊಂದು ಜನ ಹಂಗೆ ಮಾಡಿದ್ದಾರೆ. ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಆಗುತ್ತೆ. ನನ್ನ ಮನಸ್ಸಲ್ಲಿ ಅಷ್ಟೇ ಆಗುತ್ತೆ ಅಂತ ಮಾಡಿದ್ದು ನಾನು. ಆಯಿತು, ಯಾಕಾಗಲ್ಲ, ಹಾಗೆ ಆಗುತ್ತೆ. ಅವರು ನೋಡಿ, ನನ್ನ ಬಗ್ಗೆ ಹೇಳ್ಕೊತಿದ್ದೀನಿ. ಅವರು 60 ವರ್ಷದವರು, ಮಗ ಇಂಗ್ಲೆಂಡಲ್ಲಿದ್ದಾನಂತೆ. ವಾವ್, ಮಗಳು ಇಂಗ್ಲೆಂಡ್ ನೋಡೋಣ ಎಷ್ಟು ಪ್ರೀತಿ ಇದಕ್ಕೆ ನೋಡಿ ನೋಡಿ, ಕೈ ಕೊಡ್ತಾ ಇದೆ. ವಾಹ್, ಗುಡ್ ಮ್ಯಾನ್. ಏನು ಹೆಸರೇನು ನಿಂದು? ಗುಡ್ ಮ್ಯಾನ್. ಹಾಂ, 60 ವರ್ಷದವರು. ಇದಾದಮೇಲೆ ಈಗ ಮಾನಸ ಸರೋವರ ಹೋಗ್ತಾ ಇದ್ದಾರಂತೆ. ಮಾನಸ ಸರೋವರ ಪ್ರತಿ ಹಿಂದೂಗಳ ಡ್ರೀಮ್. ನಾವು ಸ್ಟಾರ್ಟಿಂಗ್ ನವೀನ್ ಬ್ರೋ ಹೇಳಿದ್ರು, ವಿಚಾರಿಸಿದ್ವು ಮಾನಸ ಸರೋವರಕ್ಕೆ ಹೋಗೋಣ ಅಂತ. ಬಟ್ ಏನಾಗುತ್ತೆ ಅಂದರೆ ಇದು ಟ್ರಿಪ್ಪೇ ಬೇರೆ, ಅದು ರೂಟೇ ಬೇರೆ, ಎರಡೂ ಮಿಂಗಲ್ ಆಗೋಕ್ಕಾಗಲ್ಲ ಅಂದ್ಬಿಟ್ರು ಕಿರಣ್ ಬ್ರೋ. ನಾವು ಅರ್ಥ ಆಗುತ್ತದು, ಯಾಕೆಂದರೆ ಇದೇ ನೋಡಿ, ಈಗ ಬರೀ ನೇಪಾಳು ಒನ್ ಡೇ ಅಂದ್ಕೊಂಡು ಬಂದಿದ್ದು ನಾವು. ನೇಪಾಳ ಟ್ರಿಪ್ಪೇ ಇರಲಿಲ್ಲ. ಈಗ ಆಲ್ರೆಡಿ ನೇಪಾಳಲ್ಲೇ 3 ದಿನ ಆಗೋಯ್ತು. ನೇಪಾಳದೇ ಒಂದು ಟ್ರಿಪ್ಪಾಗಿ ಹೋಗ್ತಿದೆ. ಅಯ್ಯೋ, ನೇಪಾಳನೇ ಅನ್ಫರ್ಗೆಟೇಬಲ್ ಮೂಮೆಂಟ್ ಸಿಗ್ತಾಯಿದೆ. ಅಂಥದ್ರಲ್ಲಿ ಇನ್ನು ತಿರ್ಗಾ ಟಿಬೇಟ್ಗೆ ಹೋಗಬೇಕು. ಟಿಬೇಟ್ ಮುಗಿಸಿ ತಿರ್ಗಾ ಮಾನಸ ಸರೋವರ ಅಷ್ಟು ಈಸಿ ಅಲ್ಲ ಹೋಗೋದಕ್ಕೆ. ಪ್ಲ್ಯಾನ್ ಮಾಡಿಕೊಂಡೇ ಹೋಗ್ಬೇಕು. ಅದಕ್ಕೆ ಎಕ್ವಿಪ್ಮೆಂಟ್ಸ್ ಆಗಲಿ, ನಮ್ಮ ಬಾಡಿ ಫಿಟ್ನೆಸ್ ಆಗಲಿ, ಪ್ರತಿಯೊಂದು ಸೆಡಿ ಮಾಡಿಕೊಂಡೇ ಹೋಗಬೇಕು. ಅದಕ್ಕೆ ನೆಕ್ಸ್ಟ್ ಪ್ಲ್ಯಾನ್ ಹಾಕೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ, ಟೀಮು ಇದೇ ಥರ ಗಟ್ಟಿ ಆದರೆ ನೆಕ್ಸ್ಟು ಮಾನಸ ಸರೋವರಕ್ಕೆ ಪ್ಲ್ಯಾನ್ ಹಾಕಿ ಇದೇ ಟೀಮ್ ಜೊತೆ ಬರ್ತೀವಿ. ನೀವು ಯಾರಾದರೂ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಕಿರಣ್ ಬ್ರೋದು ಕಿತ್ತಾಡಿ ಅಡ್ವೆಂಚರ್ ಅಂತ ಒಂದು ಹೊಸ ಲಿಂಕ್ ಇದೆ, ಅದರಲ್ಲಿ ಮೆಸೇಜ್ ಮಾಡಿ. ಪಾಪ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತಾರೆ ಅವರು. ಟೀಮಿಗೆ ಜಾಯ್ನ್ ಮಾಡ್ಕೋತಾರೆ. ಈಗ ಒಂದು ದೊಡ್ಡ ಅಪ್ಡೇಟು. ಎಂಥ ಎಡ್ವಟ್ ನನ್ನ ಮಗ ನಾನು ಅಂತಂದರೆ, ಎಡ್ವಟ್ಗೆ ನನ್ನ ಮಗ. ಈ ಕವರ್ ಇದೆಯಲ್ಲ, ಇದ್ರೊಳಗಡೆ ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀನಿ. ಆರಾಮಾಗಿ ಬಂದು ಕಾಫಿನೂ ಕುಡಿದು ಇನ್ನೇನು ಮುಗೀತಲ್ಲ ಅಂದ್ಕೊಂಡು ಹೋಗ್ತಿದ್ವಿ. ಗೋಪ್ರೋ ಕಾಣಿಸ್ತಿಲ್ಲ. ನನ್ನ ಕ್ಯಾಮ್ರಾಗಿಂತ ಹೆಚ್ಚಾಗಿ 3 ದಿನದ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ತಲೆ ಕೆಟ್ಟೋಯ್ತು. ಹೆಂಗಾಯ್ತು ಅಂತಂದರೆ, 3 ಸತಿ ಬ್ಯಾಗ್ ಹತ್ರಕ್ಕೆ ಹೋಗಿದ್ದೀನಿ, ಬ್ಯಾಗ್ ತೆಗ್ದಿಲ್ಲ, ಹಿಂದೆ ಬಂದಿದ್ದೀನಿ. ಕೊನೆಗೆ CCTV ಕ್ಯಾಮ್ರಾ ಹುಡುಕ್ಸೋಕೆ ಹೊರಟೋಗಿದ್ದೆ. ಅಷ್ಟೊದಕ್ಕೆ ತಿರ್ಗಾ ಕಿರಣ್ ಅವರು ಹೋಗಿ ಬ್ಯಾಗೆಲ್ಲ ಇರೋಕ್ಕೆ ಒಂದ್ಸತಿ ಚೆಕ್ ಮಾಡಿ ಅಂತ ಬ್ಯಾಗ್ ಚೆಕ್ ಮಾಡ್ತಿದ್ದಂಗೆ ಸಿಕ್ತು. ಆಡ್ಬಿಟ್ಟೆ ನಿಂತೋಗಿತ್ತು. ಆ ಚಳಿ ಸ್ನಾನ ಮಾಡೋದಲ್ಲ, ಅದು ಭಯ ಆಗಲಿಲ್ಲ. ಈ ಕ್ಯಾಮ್ರಾ ಹೋಗಿತ್ತಲ್ಲ ಫಸ್ಟ್ ಹುಡುಕ್ಬೇಕಾದ್ರೆ ಗಾಬರಿ ಇದು. ಯಾಕಂದರೆ ಮೇಯ್ನಾಗಿ ಆ ಕಂಟೆಂಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಸುಸ್ತಾಗಿತ್ತು. ಥ್ಯಾಂಕ್ ಗಾಡ್ ಫಾರ್ ಕಿರಣ್ ಆಲ್ಸೋ, ಫಾರ್ ಮಂಜಣ್ಣ ಆಲ್ಸೋ, ಆ್ಯಂಡ್ ಟೋಟಲ್ ಟೀಮ್. ಫಾರ್ ಟೋಟಲ್ ಟೀಮ್, ಎಲ್ಲ ಟೀಮು ಹುಡುಕ್ಸಾಕ್ಬಿಟ್ಟೆ. 5 ಜನ ಪಾಪ ಆ ಕಾರ್ ಹುಡುಕು, ಈ ಕಾರ್ ಹುಡುಕು. ಥ್ಯಾಂಕ್ ಯು.